ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಿದಿರಾ, ಫಸ್ಟ್ ಕ್ಷಮೆ ಕೇಳಿ. ಅದಾದ ಮೇಲೆ ಇದು ಭಾವನೆಗೆ ಬೆಲೆನೇ ಇಲ್ವಾ? ಹಾಗಾದ್ರೆ ನಿಮ್ಮ ದುರಹಂಕಾರ, ನಿಮ್ಮ ದುಡ್ಡು, ನಿಮ್ಮ ದೌಲತ್ತು, ನಿಮ್ಮ ಸ್ಟಾರ್ಗಿರಿ ಯಾವುದು ಕೆಲ್ಸಕ್ಕೆ ಬರಲ್ಲ ರೀ. ಮೊದಲು ಕ್ಷಮೆ ಕೇಳಿ. ಅಂದ್ರೆ ಕಮಲ್ ಹಾಸನ್ ಏನು ಒಂದು ವಾರದಿಂದ ಸುದ್ದಿ ನೋಡ್ತಾ ಇದ್ದು, ಅಂದ್ರೆ ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಏನು ಹೇಳಿಕೆನ ಕೊಟ್ಟಿದ್ರು. ಸೊ ಈ ಹೇಳಿಕೆ ಸಲುವಾಗಿ ಅನೇಕ ಕನ್ನಡ ಪರ ಹೋರಾಟಗಾರರು ಅದ್ರ ಬಗ್ಗೆ ವಿರೋಧವಾಗಿ ನಮ್ಮ ಕರ್ನಾಟಕದಲ್ಲಿ ಅವರ ಸಿನಿಮಾ ಯಾವ್ದೋ ಒಂದಿದೆ, ನಾನು ಹೆಸರು ಹೇಳಲ್ಲ ಯಾಕಂದ್ರೆ ಮತ್ತೆ ನಾನು ಪ್ರಮೋಷನ್ ಮಾಡ್ಬೇಕು ಅವ್ರಿಗೆ. ಅವ್ರು ಆ ಸಿನಿಮಾ ಹೆಸರು ಹೇಳೋದಿಲ್ಲ. ಆ ಸಿನಿಮಾ ಒಂದು ರಿಲೀಸ್ ಆಗೋ ಹಂತದಲ್ಲಿದೆ. ಅದು 5ನೇ ತಾರೀಕೇನು ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆಗ್ಬಾರ್ದು ಅಂತ ಎಲ್ಲ ಕನ್ನಡ ಪರ ಹೋರಾಟಗಾರರು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ಹೋರಾಟ ಮಾಡ್ತಾ ಇದ್ದ. ಸೊ ಅವಾಗ ಏನ್ ಮಾಡ್ತಾ ಇದಾರೆ, ಏನ್ ಮಾಡ್ಬೋದಿತ್ತು ಕಮಲ್ ಹಾಸನ್ ಅವರು, ಜಸ್ಟ್ ಒಂದು ಕ್ಷಮೆ ಕೇಳ್ಬೋದಿತ್ತು ಅಷ್ಟೇ. ಕ್ಷಮೆ ಕೇಳಿ ಅಂತ ಅಷ್ಟೇ ಕೇಳ್ತಾ ಇರೋದು, ಬೇರೆ ಏನು ಕೇಳ್ತಾ ಇಲ್ಲ. ಅಥವಾ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ, ಕ್ಷಮೆ ಕೇಳಿ ಅಂತ. ಅದಕ್ಕೆ ಅವ್ರೇನ್ ಹೇಳ್ತಾವ್ರೆ, ನಾನು ಕ್ಷಮೆ ಕೇಳೋದಿಲ್ಲ, ನಾನ್ ಮಾತಾಡಿರೋದು ಯಾವ್ದು ರೀತಿ ತಪ್ಪಿಲ್ಲ ಅಂತ. ಬಟ್ ಯಾವಾಗ ಇವರು ಹೋರಾಟ ಮಾಡಿದ್ರು ಅವಾಗ ಅವರು ಇನ್ನೂ ಒಂದು ಹಂತಕ್ಕೆ ಹೋದ್ರು. ಅಂದ್ರೆ ದುರಂಕಾರದ ಅಂತ. ಅಂದ್ರೆ ದುರಂಕಾರ ಅಂತ ಏನು ಕೇಳ್ತೀನಿ ಅಂದ್ರೆ, ಕ್ಷಮೆ ಕೇಳಿದ್ರೆ ಮುಗ್ದೋಗ್ತಾ ಇತ್ತು ಮ್ಯಾಟ್ರು. ಅದಕ್ಕೆ ಅವರು ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ನಾನು ಸ್ಟೇ ತಗೋಬರ್ತೀನಿ, ಕರ್ನಾಟಕದಲ್ಲಿ ರಿಲೀಸ್ ಮಾಡಕ್ಕೆ ನನಗೆ ತೊಂದರೆ ಕೊಡ್ತಾವ್ರೆ, ನನ್ನ ಸಿನಿಮಾನ ರಿಲೀಸ್ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೋರ್ಟ್ಗೆ ಹೋಗ್ತೀನಿ ಅಂತ ಕೋರ್ಟ್ಗೆ ಹೋದ್ರು. ಆದ್ರೆ ಕೋರ್ಟ್ ಏನ್ ಮಾಡ್ತು, ಮೊದಲನೇ ಪ್ರಶ್ನೆ ಏನ್ ಗೊತ್ತಾ ಅವ್ರು ಕೇಳಿದ್ದು, ಫಸ್ಟ್ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಿದಿರಾ, ಫಸ್ಟ್ ಕ್ಷಮೆ ಕೇಳಿ. ಅದಾದ ಮೇಲೆ ನೀವು ಕನ್ನಡ ಫಸ್ಟ್ ಹುಟ್ಟಿದ್ದು ಅಥವಾ ತಮಿಳು ಫಸ್ಟ್ ಹುಟ್ಟಿದ್ದು, ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡಿ ಅನ್ನೋ ಒಂದು ಮಾತನ್ನ ಕೋರ್ಟ್ ಹೇಳಿದೆ. ಸೊ ಇದರಿಂದ ಅರ್ಥ ಮಾಡ್ಕೋಬೇಕು ಕಮಲ್ ಹಾಸನ್ ಅವರೇ, ನಿಮ್ಮ ದುರಹಂಕಾರ, ನಿಮ್ಮ ದುಡ್ಡು, ನಿಮ್ಮ ದೌಲತ್ತು, ನಿಮ್ಮ ಸ್ಟಾರ್ಗಿರಿ ಯಾವುದು ಕೆಲ್ಸಕ್ಕೆ ಬರಲ್ಲ ರೀ. ನೀವು ಸ್ಟಾರ್ ಆಗಿರೋದು ಕನ್ನಡಿಗರಿಂದ, ತಮಿಳಿಗರಿಂದ, ಪ್ರತಿಯೊಬ್ಬ ವೀಕ್ಷಕರಿಂದ. ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ಯಾವ ಜನಗಳಿಗೂ ಭಾವನೆಗೆ ಬೆಲೆನೇ ಇಲ್ವಾ? ಇಲ್ಲಿ ಇವ್ರು ಕೇಳ್ತಾ ಇರೋದೇನು, ಕನ್ನಡಿಗರು ಕ್ಷಮೆ ಕೇಳಿ ಅಂತ, ಮುಗೀತು. ಕ್ಷಮೆ ಕೇಳೋದ್ ಬಿಟ್ಬಿಟ್ಟು ನೀವು ನನ್ನ ಕೋರ್ಟ್ ಮುಖಾಂತರ ಬರ್ತೀನಿ, ನನ್ನ ಕಾನೂನು ಮುಖಾಂತರ ಬರ್ತೀನಿ, ನನ್ನ ಸಿನಿಮಾನ ಹೇಗೆ ತಡೀತಾರೆ ನೋಡೋಣ, ಇದು ದೌಲತ್ ಅಲ್ವಾ? ಇದು ಭಾವನೆಗೆ ಬೆಲೆನೇ ಇಲ್ವಾ? ಹಾಗಾದ್ರೆ ಕಾನೂನು ಮುಖಾಂತರ ಬರ್ತೀರಾ, ಹೋಗಿ ಕಾನೂನು ಮುಖಾಂತರ ಹೋಗಿ. ಕಾನೂನು ಏನು ಮನೆಗೆ ಏನು ಇದ್ಕೊಡುತ್ತೋ ಅದನ್ನೇ ಮಾಡಿ. ಈಗ ಸದ್ಯದಲ್ಲಿ ಕಾನೂನು ಏನ್ ಹೇಳ್ತಾ ಇದೆ, ಸದ್ಯದಲ್ಲಿ ಹೈಕೋರ್ಟ್ ಅಲ್ಲಿ ವಿಚಾರಣೆಯಲ್ಲಿ ಏನ್ ನಡೀತಾ ಇದೆ, ಮೊದಲು ಕ್ಷಮೆ ಕೇಳ್ರಿ ಸ್ವಾಮಿ. ಅಷ್ಟೊಂದು ಒಬ್ಬರ ವ್ಯಕ್ತಿಗೋಸ್ಕರ ನೂರಾರು ಜನ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಫಸ್ಟ್ ಕ್ಷಮೆ ಕೇಳಿ, ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಕೊಡಿ, ಅದನ್ನ ಎವಿಡೆನ್ಸ್ ನ ನೋಡೋಣ, ಯಾವ್ದು ಮೊದಲು, ಯಾವ್ದು ನಿಮ್ಮ ಹೇಳಿಕೆ ಸರಿನಾ ಅಥವಾ ಅವರ ಹೇಳಿಕೆ ಸರಿನಾ, ಆಮೇಲೆ ನೋಡೋಣ. ಫಸ್ಟ್ ಕ್ಷಮೆ ಕೇಳಿ. ಏನ್ರಿ ಅದೇನೋ ಹೇಳ್ತಾರಲ್ಲ, ಹಳ್ಳಿ ಒಂದ್ ಗಾದೆ ಇದೆ, ಉಗ್ರಲ್ಲಿ ಹೋಗೋವಂಥದನ್ನ ಅದನ್ನ ಕೊಡ್ಲಿ ತಗೊಂಡ್ ಕೆತ್ತಿದ್ದಂತೆ. ಸೊ ಆ ತರ ಆಯ್ತು ಇದು ಪರಿಸ್ಥಿತಿ. ಅಂದ್ರೆ ನಿಮ್ಗೆ ಆಟಿಟ್ಯೂಡೇ ಇಂಪಾರ್ಟೆಂಟಾ? ನನಗೆ ಅನ್ಸಿದ ಮಟ್ಟಿಗೆ ಇದೊಂದು ಆಟಿಟ್ಯೂಡ್ ಅಂತ ಅನಿಸ್ತು. ಸಿಂಪಲ್ ಕೆಲ್ಸನ, ಸಿಂಪಲ್ ವಿಚಾರನ, ನಾನೇನ್ರಿ ಬಗ್ಗೋದು, ನಾನೇನ್ರಿ ಕನ್ನಡಿಗರಿಗೆ ಬಗ್ಗೋದು? ಯಾಕೆ ಕನ್ನಡದ ಸಿನಿಮಾ ಮಾಡಿಲ್ವಾ ನೀವು? ಮುಂದೆ ಬನ್ನಿ ಕನ್ನಡಿಗರೆಲ್ಲ, ಮುಂದೆ ಬನ್ನಿ, ಇನ್ನಾದರೂ ಮುಂದೆ ಬನ್ನಿ ಜೀವನದಲ್ಲಿ ಅಂತ. ಅವ್ರನ್ನೆಲ್ಲ ಮುಂದೆ ಬನ್ನಿ ಅಂತ ಹೇಳಿ ನೀವು ಮುಂದೆ ಹೋದ್ರಿ, ಆಯ್ತು, ಓಕೆ. ನಿಮ್ಮ ಟ್ಯಾಲೆಂಟು, ನಿಮ್ಮ ಅಭಿನಯ, ನೀವು ಮುಂದೆ ಹೋದ್ರಿ, ಓಕೆ, ಒಳ್ಳೇದಾಗ್ಲಿ. ಆದ್ರೆ ಮುಂದೆ ಹೋದ್ಮೇಲೆ ಹಿಂದೆ ಹೋಗಿರ್ತಿರಲ್ಲ, ಆ ದಿನ ಮರಿಬಾರ್ದು. ಮಿಸ್ಟರ್ ಕಮಲ್ ಹಾಸನ್ ಅವರೇ, ನಿಮಗೆ ಗೌರವ ಕೊಡ್ಬೇಕು. ಯಾಕಂದ್ರೆ ದೊಡ್ಡ ನಟರು, ಖಂಡಿತ ನಿಮ್ಮ ನಟನೆಗೆ ನಾನೊಬ್ಬ ಅಭಿಮಾನಿ, ನಿಮ್ಮ ನಟನೆಗೆ ಅಭಿಮಾನಿ. ಆದ್ರೆ ನಿಮ್ಮ ಆಟಿಟ್ಯೂಡ್ಗಲ್ಲ, ನಿಮ್ಮ ಈ ದುರಂಕಾರಕ್ಕಲ್ಲ. ನೀವ್ ಯಾವುದೇ ಸ್ಟಾರ್ ಆಗಿರ್ಲಿ ರೀ, ಫಸ್ಟ್ ಒಬ್ಬ ಮನುಷ್ಯನಾಗಿ ಮನುಷ್ಯನಿಗೆ ಬೆಲೆ ಕೊಡಿ. ಒಬ್ಬ ಮನುಷ್ಯನ ಬೆಲೆ ಅಲ್ಲ ಇದು, ನೂರಾರು ಕೋಟ್ಯಾಂತರ ಜನರ ಭಾವನೆಗೆ ಬೆಲೆ ಕೊಡಿ. ಫಸ್ಟ್ ನಿಮ್ಮ ಕರ್ನಾಟಕದಲ್ಲಿ ಯಾರು ನಿಮ್ ಸಿನಿಮಾ ನೋಡೋದಿಲ್ವಾ? ಹಂಗಾರೆ ಕನ್ನಡಿಗರಿಗೆ ಯಾರು ನಿಮ್ ಕಮಲ್ ಹಾಸನ್ ಗೊತ್ತೇ ಇಲ್ವಾ? ನಮ್ಮ ಕನ್ನಡದ ಜನಕ್ಕೆ ಕಮಲ್ ಹಾಸನ್ ಗೊತ್ತಿಲ್ವಾ? ನೀವು ಓನ್ಲಿ ತಮಿಳಿ ಜನಕ್ಕೆ ಅಥವಾ ಬೇರೆ ಜನಕ್ಕೆ ಮಾತ್ರ ಗೊತ್ತಾ? ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ವಾ? ನಮ್ಮ ಕನ್ನಡಿಗರು ಯಾರು ನಿಮ್ ಸಿನಿಮಾ ನೋಡಿಲ್ವಾ? ಯಾರು ನೋಡಿಲ್ವಾ? ₹1 ಟಿಕೆಟ್ ದುಡ್ಡನ್ನ ನೀವು ತಿಂದಿಲ್ವಾ? ಟಿಕೆಟ್ ಕೊಟ್ಟು ತಗೋತಾರಲ್ಲ ನಮ್ಮ ಕನ್ನಡಿಗರು, ಆ ದುಡ್ಡನ್ನ ನೀವು ಸ್ವೀಕರಿಸಿಲ್ವಾ? ಅದು ಹಂಗಾದ್ರೆ ನಿಮ್ಗೆ ಇವರ ಭಾವನೆಗಳಿಗಿಂತ, ಇವರ ಅಭಿಮಾನಕ್ಕಿಂತ ನಿಮ್ಮ ಆಟಿಟ್ಯೂಡೇ ದೊಡ್ಡದಾಗೋಯ್ತಾ? ಸ್ವಾಮಿ, ಸಿಂಪಲ್ ರೀ. ಒಂದ್ ವಿಚಾರ ಹೇಳ್ಬೋದು, ನಮ್ಮ ಕನ್ನಡಿಗರೇ ಆಗ್ಲಿ, ಒಂದ್ ವೇಳೆ ಅವರು ಕ್ಷಮೆ ಕೇಳ್ತಾರೋ ಕೇಳಲಿಲ್ವೋ, ಒಂದು ವಿಚಾರವಂತೂ ಮಾಡ್ಬೋದಪ್ಪ. ಒಂದು ವಿಚಾರ ಪ್ರತಿಯೊಬ್ಬ ಕನ್ನಡಿಗನು ಮನಸ್ಸು ಮಾಡಿದ್ರೆ, ಒಂದು ನಮ್ಮ ಕೈಲಿದೆ, ಕೆಲವೊಂದು ನಮ್ಮ ಕೈಲಿಲ್ಲ. ಈಗ ಕೋರ್ಟ್ ಏನೇ ತೀರ್ಕೊಡ್ಲಿ, ಅದನ್ನ ನಾವು ಗೌರವಿಸಬೇಕು. ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ರಿಲೀಸ್ ಮಾಡಲೇಬೇಕು. ಅದು ಬಿಕಾಸ್ ಕಾನೂನಿಗೆ ಗೌರವ ಕೊಡಲೇಬೇಕು, ನಮ್ಮ ಸಂವಿಧಾನಕ್ಕೆ ಗೌರವ ಕೊಡಲೇಬೇಕು. ಕೋರ್ಟ್ ಏನಾದರೂ ನೀವು ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಅಂತ ಆದೇಶ ಕೊಟ್ಟರೆ ಖಂಡಿತ ರಿಲೀಸ್ ಮಾಡಲೇಬೇಕು. ಆದ್ರೆ ಒಂದನ್ನು ಮಾತ್ರ ನಮ್ಮ ಇಚ್ಛೆಯಂತೆ ಮಾಡ್ಬೋದು. ಯಾವ್ದು ಗೊತ್ತಾ? ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಕನ್ನಡದ ನೆಲದಲ್ಲಿ ಅನ್ನ ತಿಂತಾನಲ್ಲ, ಪ್ರತಿಯೊಬ್ಬನು ಕನ್ನಡದ ನೀರು ಕುಡಿತಾನಲ್ಲ, ಅವ್ರು ತಮಿಳಿಗರೇ ಆಗಲಿ ಯಾರೇ ಆಗಿರಲಿ, ನಮ್ಮ ಬೆಂಗಳೂರಲ್ಲಿ ನೆಲೆ ಊರಿರ್ತಾರಲ್ಲ, ನಮ್ಮ ಭೂಮಿನಲ್ಲಿ ಕಾಲಿಟ್ಟು ಜೀವನ ಮಾಡ್ತಾ ಇರ್ತಾರಲ್ಲ, ನಮ್ಮ ಭೂಮಿಯಲ್ಲಿ ನಮ್ಮ ಕನ್ನಡದಲ್ಲಿ ನೀರು ಕುಡಿತಾ ಇರ್ತಾರಲ್ಲ, ಊಟ ತಿಂತಾ ಇರ್ತಾರಲ್ಲ, ಅವ್ರಿಗೆ ನಿಜವಾಗಲೂ ಋಣ ಅನ್ನೋದಿದ್ರೆ ಅವ್ರ ಸಿನಿಮಾ ರಿಲೀಸ್ ಆಗ್ಲಿ ಬಿಡ್ಲಿ, ಥಿಯೇಟ್ರಿಗೆ ಹೋಗ್ಬಾರ್ದು. ಅದು ನಮ್ಮ ಕೈಲಿದೆ. ಅದೊಂದು ಮಾತ್ರ ನಮ್ಮ ಕೈಲಿದೆ, ಇನ್ಯಾವುದು ನಮ್ಮ ಕೈಲಿಲ್ಲ.
ಕೆಲವೊಂದು ಏನೇನ್ ನಡಿಬೇಕೋ ಅದು ನಡೀತಾ ಇರುತ್ತೆ, ದುಡ್ಡಿರೋರ್ದು ಏನ್ ಬೇಕೋ ನಡೀತಾ ಇರುತ್ತೆ. ಆದ್ರೆ ಒಂದು ಮಾತ್ರ ನಿಮ್ ಕೈಲಿದೆ, ಪ್ರತಿಯೊಬ್ಬ ಕನ್ನಡಿಗ ಕಮಲ್ ಹಾಸನ್ ಎಷ್ಟೇ ಇಷ್ಟ ಆಗಿರಲಿ, ನಿಮ್ಗೆ ಎಷ್ಟೇ ದೊಡ್ಡ ಅಭಿನಯ ಮಾಡಿರಲಿ, ಪ್ರತಿಯೊಬ್ಬ ಕನ್ನಡಿಗನು ನಿಜವಾಗ್ಲೂ ಕನ್ನಡಕ್ಕೆ ಬೆಲೆ ಕೊಡೋದೇ ಆದ್ರೆ ಅವರ ಸಿನಿಮಾ ಥಿಯೇಟರ್ ಕಡೆ ಕಣ್ಣೆತ್ತಿ ನೋಡ್ಬೇಡಿ. ನಿಜ ನಿಮ್ಮ ಇಷ್ಟ, ಅದು ನಾನು ನೋಡ್ಬೇಡಿ, ನಾನು ಆದೇಶ ಕೊಡೋಕ್ಕಲ್ಲ, ಇದು ನನ್ನ ಆದೇಶ ಅಲ್ಲ, ನನಗೆ ಅನ್ಸಿದ್ದನ್ನ ಹೇಳ್ತಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ನಿಜವಾಗ್ಲೂ ಪ್ರೇಮ ಇದ್ರೆ ನೀವು ನೋಡ್ಬೇಡಿ, ಅಷ್ಟೇ, ಮುಗೀತಲ್ಲ. ಸಿಂಪಲ್ ಮ್ಯಾಟ್ರು. ಅವ್ರು ಹೆಂಗೆ ಆಟಿಟ್ಯೂಡ್ ದುರಂಕಾರ ತೋರಿಸ್ತಾರೋ ನಾವು ಸಿಂಪಲ್ ಮುಗಿಸ್ಕೊಳ್ಳೋಣ, ನೋಡೋದೇ ಬೇಡ ಸಿನಿಮಾನ. ಆಯ್ತು, ಥಿಯೇಟರ್ ಹಾಕೊಳ್ಳಿ, ಏನು ಸ್ಕ್ರೀನಲ್ಲಿ ಅವರೇ ಕುತ್ಕೊಂಡು ನೋಡ್ಲಿ, ಕಮಲ್ ಹಾಸನ್ ಫ್ಯಾಮಿಲಿ ಅವ್ರು ಬಂದು ನೋಡ್ಲಿ, ಕನ್ನಡದಲ್ಲೆಲ್ಲ ಥಿಯೇಟರ್ ರನ್ ಆಗ್ಲಿ, ಬಾಡಿಯ ಕಟ್ಲಿ ಬಿಡಿ. ಇಲ್ಲಿ ಏನು ಯೋಚನೆ ಮಾಡ್ಬೇಡ್ರಿ, ಅವರ ದುರಂಕಾರ ಅಷ್ಟೇ, ನೋಡಕ್ ಹೋಗ್ಬಿಡಿ, ಬಿಟ್ಟಾಕ್ಬಿಡಿ, ಅಷ್ಟೇ, ಮುಗೀತು, ಮ್ಯಾಟ್ರ್ ಕ್ಲೋಸ್. ಓಕೆ ಫ್ರೆಂಡ್ಸ್, ಇದರಲ್ಲಿ ನಾನು ಸ್ವಲ್ಪ ಕಾರವಾಗಿ ಮಾತಾಡಿದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಕಾರವಾಗಿ ಏನಕ್ಕೆ ಮಾತಾಡಿದೆ ಅಂದ್ರೆ, ಬೇರೆ ವಿಚಾರ ಆಗಿದ್ದು ಇಷ್ಟು ಕಾರವಾಗಿ ಮಾತಾಡ್ತಿರಲ್ಲ, ನಾನೊಬ್ಬ ಪತ್ರಕರ್ತನಾಗಿ ಬ್ಯಾಲೆನ್ಸ್ಡ್ ಆಗೇ ಮಾತಾಡಬೇಕು. ಆದ್ರೂ ಈ ವಿಚಾರದಲ್ಲಿ ನಾನು ಕಾರವಾಗಿ ಮಾತಾಡಿದ್ದೀನಿ ಅಂದ್ರೆ ಅದಕ್ಕೆ ಉದ್ದೇಶ ನಮ್ಮ ಕನ್ನಡ, ನಮ್ಮ ನೆಲ. ಇದರಲ್ಲಿ ವ್ಯಕ್ತಿಗತ ಇದೇನಿಲ್ಲ, ಇದು ಅವ್ರ ತಪ್ಪು ಇವ್ರ ತಪ್ಪು ಏನಿಲ್ಲ, ಸಿಂಪಲ್ ಮ್ಯಾಟರ್. ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಗ್ತಾ ಇರ್ತಕ್ಕಂಥ ಕೆಲಸನ ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆನೇ ಇಲ್ಲ. ಓಟು ಸಹ ಹೇಳಿದೆ ಅವ್ರಿಗೆ, ಫಸ್ಟ್ ಕ್ಷಮೆ ಕೇಳ್ರೆ ಅದ್ರ ಏನಿದೆ ಅಂತ. ಅಂದ್ರೆ ಇನ್ನೆಷ್ಟು ಆಟಿಟ್ಯೂಡ್ ಇರ್ಬೋದು. ದೊಡ್ಡ ನಟರಾದ್ರೆ ಕ್ಷಮೆ ಕೇಳಂಗಿಲ್ವೋ? ಕಮಲ್ ಹಾಸನ್ ಅವರ ಉದ್ದಟತನ, ಈ ಕಮಲ್ ಹಾಸನ್ ಅವರ ಮೊಂಡತನ ಅಂತಾರೆ, ಮೊಂಡ್ರು ಅಂತಾರೆ ಕೆಲವರಿಗೆ. ನಾನು ಕ್ಷಮೆ ಕೇಳಲ್ಲಪ್ಪ, ನಾನು ಕೇಳೋದೇ ಇಲ್ಲ, ನಂದೇನು ತಪ್ಪಿಲ್ಲ, ಈ ತರ ಮೊಂಡತನ ಅಂತಾರೆ. ಈ ಮೊಂಡತನಕ್ಕೆ ಬೆಲೆ ತರ್ಸೋಣ ಅಂದ್ರೆ ಯಾರು ಸಿನಿಮಾ ನೋಡಕ್ ಹೋಗೋದು ಬೇಡ ಅಂತ ನಾವು ಡಿಸೈಡ್ ಮಾಡೋಣ. ನಾವು ಮನ್ಸು ಮಾಡಿದ್ರೆ, ನಮ್ಮ ಕೈಲಿ ನಾವು ಮನ್ಸು ಮಾಡಿದ್ರೆ ಖಂಡಿತ ಎಲ್ಲ ಸಾಧ್ಯ ಆಗುತ್ತೆ. ಸೊ ಇದು ಕಾರವಾಗಿ ಮಾತಾಡಿದೀನಿ, ಯಾರು ತಪ್ಪು ತಿಳ್ಕೊಬೇಡಿ. ನಮ್ಮ ಕನ್ನಡಿಗರ ಪರವಾಗಿ ನಾನು ಮಾತಾಡಿರ್ತಕ್ಕಂಥದ್ದು. ನಮ್ಮ ಕನ್ನಡ ವಿಚಾರ, ನಮ್ಮ ಜಲದ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬ ಕನ್ನಡಿಗರು ರೊಚ್ಚಿಗೇಳಲೇಬೇಕು. ಸೊ ಅದಕ್ಕೆ ಕನ್ನಡಿಗನಾಗಿ ಕನ್ನಡದ ನೆಲದಲ್ಲಿ ಹುಟ್ಟಿ, ಕನ್ನಡದ ಊಟವನ್ನು ಉಂಡ್ಕೊಂಡು, ಕನ್ನಡದ ನೀರನ್ನ ಕುಡ್ಕೊಂಡು ನಾನು ಕ್ಷಮಿಸಲ್ಲ. ಕಮಲ್ ಹಾಸನ್ ಅವರ ಸಿನಿಮಾ ನೋಡೋದೇ ಇಲ್ಲ, ಜೀವನದಲ್ಲಿ ನೋಡೋದಲ್ಲ. ಸೊ ಅದು ನಿಮ್ದೇನು ಅಂತ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇದ್ರದ್ದು ಅಪ್ಡೇಟ್ಸ್ ಏನಾಗುತ್ತೆ ಅಂತ ನೋಡೋಣ.